ಕರ್ನಾಟಕ ಸರ್ಕಾರ ನಮ್ಮ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಏನು 2025-26ನೇ ಸಾಲಿನ ಇವತ್ತು ಮಂಡಿಸಿದರು. ಅದರಲ್ಲಿ ವಿಶೇಷವಾಗಿ ಈ ಬಾರಿ ನಮ್ಮ ಕೂಡಲ ಸಂಗಮ ಕ್ಷೇತ್ರಕ್ಕೆ ಅದು ಬಸವಣ್ಣನವರ ಜಯಂತಿಯನ್ನು ಭಾಳ ವಿಶೇಷವಾಗಿ ಮಾಡಬೇಕು ಅಂಥೇಳಿ ಏನು ಇವತ್ತು ಸರ್ವಧರ್ಮ ಸಂಸದ್ ಅನ್ನೋ ಒಂದು ಸಮಾರಂಭವನ್ನು ಇವತ್ತು ಕೂಡಲ ಸಂಘದಲ್ಲೇ ಆಯೋಜಿಸಬೇಕು ಅಂಥೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಒಂದು ವಿಚಾರವನ್ನು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಅದನ್ನು ಬಜೆಟ್ನಲ್ಲಿ ಕೂಡ ಅವರು ಅನುಮೋದಿಸಿದ್ದಾರೆ. ಅದರಂತೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಮತ್ತು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಗಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಏನು ಸರ್ವಧರ್ಮ ಸಂಸತ್ ಅನ್ನುವ ಒಂದು ಭವ್ಯವಾದ ಸಮಾರಂಭವನ್ನು ಬಸವ ಜಯಂತಿ ದಿವಸನೇ ಅದು ಬಸವಣ್ಣನವರ ಜಯಂತಿ ಪ್ರಯುಕ್ತವಾಗಿ, ಯಾಕಂದರೆ ಈ ನಾಡಿನಲ್ಲಿ ಬಸವ ತತ್ವವನ್ನು, ಬಸವ ಪರಂಪರೆಯನ್ನು, ಶರಣರನ್ನು, ಇವತ್ತು ಸಮಾನತೆಯನ್ನು ಕೊಟ್ಟಿದ್ದನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪದೇ ಹೇಳ್ತಿರ್ತಾರೆ. ನಾನು ಬಸವಣ್ಣನವರ ಅನುಯಾಯಿ ಅಂಥೇಳಿ ಇವತ್ತು ಅವರು ಈ ಒಂದು ವಿಶೇಷವಾದ ಸರ್ವಧರ್ಮ ಸಂಸದ್ ಅಂತ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ನಮಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಏಪ್ರಿಲ್ 30ರಂದು ಇಲ್ಲೇ ಕೂಡಲ ಸಂಗಮದಲ್ಲಿ ನಾನು ಕೂಡ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೆ, ಏನು ಬಸವ ವೈಭವ ಅಂಥೇಳಿ ಪ್ರಾರಂಭ ಮಾಡಬೇಕು ಅಂಥೇಳಿ. ಇದನ್ನು ಕೇವಲ ಈ ವರ್ಷ ಮಾಡಿಬಿಡುವಂಥದ್ದಲ್ಲ, ಪ್ರತಿ ವರ್ಷ ಕೂಡ ಬಸವಣ್ಣನವರ ಏನು ಜಯಂತಿ ದಿವಸ ಇವತ್ತು ಒಂದು ಸರ್ವಧರ್ಮ ಸಂಸತ್ತು ಬಸವ ವೈಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು, ಅನೇಕ ನಮ್ಮ ಜಿಲ್ಲೆಯ ಶಾಸಕರು ಈಗಾಗಲೇ ಬೆಂಗಳೂರಲ್ಲಿ ಕೂಡ ಒಂದು ಸಭೆಯನ್ನು ಮಾಡಿದ್ದೀವಿ. ಅದನ್ನು ಇದೇ ದಿನಾಂಕ 4ನೇ ತಾರೀಕಿಗೆ, ಬಹುತೇಕ 4ನೇ ತಾರೀಕಿಗೆ ಮಾನ್ಯ ಸಚಿವರ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಇಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಮಾಡೋದ್ರ ಮುಖಾಂತರ 30ನೇ ತಾರೀಕಿಗೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು, ಅದರಲ್ಲಿ ವಿಶೇಷವಾಗಿ ಬಸವಣ್ಣವರಂದರೆ ವಚನ ಪರಂಪರೆಯನ್ನು, ಅದು ವಿಶೇಷವಾಗಿ ಎಲ್ಲ ಧರ್ಮದ ಶರಣರನ್ನು ಕೂಡ ಇವತ್ತು ನೆನೆಯುವಂಥದ್ದಾಗಿರ್ಬೋದು. ಅದಕ್ಕೆ ವಿಶೇಷವಾದ ಒಂದು 2 ದಿವಸದ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಕೂಡ ಅಭಿಪ್ರಾಯ ಇದೆ. ಸಾರ್ವಜನಿಕರು ಕೂಡ ಭಾಳಷ್ಟು ಬೇಡಿಕೆಯನ್ನಿಟ್ಟಿದ್ರು, ಈ ಬಸವ ಜಯಂತಿಯನ್ನು ಭಾಳ ವಿಶೇಷವಾಗಿ ಮಾಡಬೇಕು ಅಂಥೇಳಿ. ಅದನ್ನು ಈ ಬಾರಿ ನಾವು ಏಪ್ರಿಲ್ 30ಕ್ಕೆ ಅವರ ಬಸವ ಜಯಂತಿ ಅಂಗವಾಗಿ ಪ್ರಾರಂಭಿಸ್ತೇವೆ. ಇದನ್ನು ಪ್ರತಿ ವರ್ಷ ನಿರಂತರವಾಗಿ ಆ ಬಸವ ವೈಭವ ಅನ್ನೋದನ್ನು ನಾವು ಈ ವರ್ಷದಿಂದ ಪ್ರಾರಂಭ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ನನಗೆ ಮಾಹಿತಿ ಇಲ್ಲ, ಇವತ್ತು ಚರ್ಚೆ ಆಗಿರಬೇಕು. ಅದರ ಬಗ್ಗೆ ನಾನು ನೋಡ್ಬಿಟ್ಟು ನಾವು ಪ್ರತಿಕ್ರಿಯೆ ಕೊಡ್ತೀನಿ. 3 ರೂಪಾಯಿ ರೈತರು ಭಾಳ ಅನುಕೂಲ ಅಲ್ಲ, ಯಾಕಂದರೆ ಹಿಂದೆ ನಿಮ್ಗೆ ಗೊತ್ತಿರಬೇಕು 2013-14ನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಹಾಲಿನ ದರ ಏರಿಸಿದ್ರು. 2 ರೂಪಾಯಿ ಇತ್ತು ಪ್ರೋತ್ಸಾಹ ಧನ, ಅದನ್ನು 4 ರೂಪಾಯಿಗೆ ಏರಿಸಿದರು. ಮತ್ತು 5 ರೂಪಾಯಿ ಮಾಡಿದರು. 2016ರಲ್ಲಿ 5 ರೂಪಾಯಿ ಮಾಡಿದರು. ಪ್ರತಿ ಸಾರಿ ಅದು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರುಗಳಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ನೀವು ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಯಾವಾಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ 2013ರಲ್ಲಿ ಆಗಿರ್ಬೋದು, 23ರಲ್ಲಿ ಬಡವರ ಪರವಾಗಿ ಇರುವಂಥ ಯೋಜನೆಗಳನ್ನು, ಅದು ರೈತರಿರ್ಬೋದು, ಬಡವರಿರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಜನರಿಗೆ ಇವತ್ತು ವಿಶೇಷವಾದ ಕಾಳಜಿಯನ್ನು ವಹಿಸಿ ಇವತ್ತು ಅಭಿವೃದ್ಧಿಪಡಿಸುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ಖಂಡಿತವಾಗಿ ಅದನ್ನು ಕೂಡ ನಾನು ಮಾತಾಡ್ತೀನಿ. ಈಗಾಗಲೇ ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಉಸ್ತುವಾರಿ ಸಚಿವರ ಜೊತೆಗೆ ಒಂದು ICIC ಮೀಟಿಂಗ್ ಈಗಾಗಲೇ ನಡೆದಿತ್ತು. ಅದರಲ್ಲಿ ಕೂಡ ನಾವು ಮನವಿ ಮಾಡ್ಕೊಂಡಿವಿ. ಯಾಕಂದರೆ ಬೇಸಿಗೆ ಪ್ರಾರಂಭ ಆಗ್ತಾಯಿದೆ, ಕುಡಿ ನೀರಿನ ಸಮಸ್ಯೆ ಆಗಬಾರ್ದು, ಜಾನುವಾರಕ್ಕೆ ಕುಡಿ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ನೀರು ಬಿಡೋದಕ್ಕೆ ನಾವು ಮನವಿ ಮಾಡ್ಕೊಂಡಿದ್ವಿ. ಖಂಡಿತವಾಗಿ ನೀರು ಬಿಡಿಸುವಂಥ ಕೆಲಸ ಮಾಡ್ತೀವಿ. ಕರ್ನಾಟಕ ಸರ್ಕಾರ ನಮ್ಮ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಏನು 2025-26ನೇ ಸಾಲಿನ ಇವತ್ತು ಮಂಡಿಸಿದರು. ಅದರಲ್ಲಿ ವಿಶೇಷವಾಗಿ ಈ ಬಾರಿ ನಮ್ಮ ಕೂಡಲ ಸಂಗಮ ಕ್ಷೇತ್ರಕ್ಕೆ ಅದು ಬಸವಣ್ಣನವರ ಜಯಂತಿಯನ್ನು ಭಾಳ ವಿಶೇಷವಾಗಿ ಮಾಡಬೇಕು ಅಂಥೇಳಿ
ಏನು ಇವತ್ತು ಸರ್ವಧರ್ಮ ಸಂಸದ್ ಅನ್ನೋ ಒಂದು ಸಮಾರಂಭವನ್ನು ಇವತ್ತು ಕೂಡಲ ಸಂಘದಲ್ಲೇ ಆಯೋಜಿಸಬೇಕು ಅಂಥೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಒಂದು ವಿಚಾರವನ್ನು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಅದನ್ನು ಬಜೆಟ್ನಲ್ಲಿ ಕೂಡ ಅವರು ಅನುಮೋದಿಸಿದ್ದಾರೆ. ಅದರಂತೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಮತ್ತು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಗಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಏನು ಸರ್ವಧರ್ಮ ಸಂಸತ್ ಅನ್ನುವ ಒಂದು ಭವ್ಯವಾದ ಸಮಾರಂಭವನ್ನು ಬಸವ ಜಯಂತಿ ದಿವಸನೇ, ಅದು ಬಸವಣ್ಣನವರ ಜಯಂತಿ ಪ್ರಯುಕ್ತವಾಗಿ, ಯಾಕಂದರೆ ಈ ನಾಡಿನಲ್ಲಿ ಬಸವ ತತ್ವವನ್ನು, ಬಸವ ಪರಂಪರೆಯನ್ನು, ಶರಣರನ್ನು, ಇವತ್ತು ಸಮಾನತೆಯನ್ನು ಕೊಟ್ಟಿದ್ದನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಿರ್ತಾರೆ. ನಾನು ಬಸವಣ್ಣನವರ ಅನುಯಾಯಿ ಅಂಥೇಳಿ. ಇವತ್ತು ಅವರು ಈ ಒಂದು ವಿಶೇಷವಾದ ಸರ್ವಧರ್ಮ ಸಂಸದ್ ಅಂತ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ನಮಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಏಪ್ರಿಲ್ 30ರಂದು ಇಲ್ಲೇ ಕೂಡಲ ಸಂಗಮದಲ್ಲಿ ನಾನು ಕೂಡ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೆ. ಏನು ಬಸವ ವೈಭವ ಅಂಥೇಳಿ ಪ್ರಾರಂಭ ಮಾಡಬೇಕು ಅಂಥೇಳಿ. ಇದನ್ನು ಕೇವಲ ಈ ವರ್ಷ ಮಾಡಿಬಿಡುವಂಥದ್ದಲ್ಲ, ಪ್ರತಿ ವರ್ಷ ಕೂಡ ಬಸವಣ್ಣನವರ ಏನು ಜಯಂತಿ ದಿವಸ ಇವತ್ತು ಒಂದು ಸರ್ವಧರ್ಮ ಸಂಸತ್ತು ಬಸವ ವೈಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು, ಅನೇಕ ನಮ್ಮ ಜಿಲ್ಲೆಯ ಶಾಸಕರು ಈಗಾಗಲೇ ಬೆಂಗಳೂರಲ್ಲಿ ಕೂಡ ಒಂದು ಸಭೆಯನ್ನು ಮಾಡಿದ್ದೀವಿ. ಅದನ್ನು ಇದೇ ದಿನಾಂಕ 4ನೇ ತಾರೀಕಿಗೆ, ಬಹುತೇಕ 4ನೇ ತಾರೀಕಿಗೆ ಮಾನ್ಯ ಸಚಿವರ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಇಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಮಾಡೋದ್ರ ಮುಖಾಂತರ 30ನೇ ತಾರೀಕಿಗೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು, ಅದರಲ್ಲಿ ವಿಶೇಷವಾಗಿ ಬಸವಣ್ಣವರಂದರೆ ವಚನ ಪರಂಪರೆಯನ್ನು, ಅದು ವಿಶೇಷವಾಗಿ ಎಲ್ಲ ಧರ್ಮದ ಶರಣರನ್ನು ಕೂಡ ಇವತ್ತು ನೆನೆಯುವಂಥದ್ದಾಗಿರ್ಬೋದು. ಅದಕ್ಕೆ ವಿಶೇಷವಾದ ಒಂದು 2 ದಿವಸದ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಕೂಡ ಅಭಿಪ್ರಾಯ ಇದೆ. ಸಾರ್ವಜನಿಕರು ಕೂಡ ಭಾಳಷ್ಟು ಬೇಡಿಕೆಯನ್ನಿಟ್ಟಿದ್ರು, ಈ ಬಸವ ಜಯಂತಿಯನ್ನು ಭಾಳ ವಿಶೇಷವಾಗಿ ಮಾಡಬೇಕು ಅಂಥೇಳಿ. ಅದನ್ನು ಈ ಬಾರಿ ನಾವು ಏಪ್ರಿಲ್ 30ಕ್ಕೆ ಅವರ ಬಸವ ಜಯಂತಿ ಅಂಗವಾಗಿ ಪ್ರಾರಂಭಿಸ್ತೇವೆ. ಇದನ್ನು ಪ್ರತಿ ವರ್ಷ ನಿರಂತರವಾಗಿ ಆ ಬಸವ ವೈಭವ ಅನ್ನೋದನ್ನು ನಾವು ಈ ವರ್ಷದಿಂದ ಪ್ರಾರಂಭ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಮಾಹಿತಿ ಇಲ್ಲ, ಇವತ್ತು ಚರ್ಚೆ ಆಗಿರಬೇಕು. ಅದರ ಬಗ್ಗೆ ನಾನು ನೋಡ್ಬಿಟ್ಟು ನಾವು ಪ್ರತಿಕ್ರಿಯೆ ಕೊಡ್ತೀನಿ. 3 ರೂಪಾಯಿ ರೈತರು ಭಾಳ ಅನುಕೂಲ ಅಲ್ಲ. ಯಾಕಂದರೆ ಹಿಂದೆ ನಿಮ್ಗೆ ಗೊತ್ತಿರಬೇಕು, 2013-14ನಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಮೇಲೆ ಹಾಲಿನ ದರ ಏರಿಸಿದ್ರು. 2 ರೂಪಾಯಿ ಇತ್ತು ಪ್ರೋತ್ಸಾಹ ಧನ, ಅದನ್ನು 4 ರೂಪಾಯಿಗೆ ಏರಿಸಿದರು. ಮತ್ತು 5 ರೂಪಾಯಿ ಮಾಡಿದರು. 2016ರಲ್ಲಿ 5 ರೂಪಾಯಿ ಮಾಡಿದರು. ಪ್ರತಿ ಸಾರಿ ಅದು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರುಗಳಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ನೀವು ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಯಾವಾಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, 2013ರಲ್ಲಿ ಆಗಿರ್ಬೋದು, 23ರಲ್ಲಿ ಬಡವರ ಪರವಾಗಿ ಇರುವಂಥ ಯೋಜನೆಗಳನ್ನು, ಅದು ರೈತರಿರ್ಬೋದು, ಬಡವರಿರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಜನರಿಗೆ ಇವತ್ತು ವಿಶೇಷವಾದ ಕಾಳಜಿಯನ್ನು ವಹಿಸಿ ಇವತ್ತು ಅಭಿವೃದ್ಧಿಪಡಿಸುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ಖಂಡಿತವಾಗಿ ಅದನ್ನು ಕೂಡ ನಾನು ಮಾತಾಡ್ತೀನಿ. ಈಗಾಗಲೇ ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಉಸ್ತುವಾರಿ ಸಚಿವರ ಜೊತೆಗೆ ಒಂದು ICIC ಮೀಟಿಂಗ್ ಈಗಾಗಲೇ ನಡೆದಿತ್ತು. ಅದರಲ್ಲಿ ಕೂಡ ನಾವು ಮನವಿ ಮಾಡ್ಕೊಂಡಿವಿ. ಯಾಕಂದರೆ ಬೇಸಿಗೆ ಪ್ರಾರಂಭ ಆಗ್ತಾಯಿದೆ, ಕುಡಿ ನೀರಿನ ಸಮಸ್ಯೆ ಆಗಬಾರ್ದು, ಜಾನುವಾರಕ್ಕೆ ಕುಡಿ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ನೀರು ಬಿಡೋದಕ್ಕೆ ನಾವು ಮನವಿ ಮಾಡ್ಕೊಂಡಿದ್ವಿ. ಖಂಡಿತವಾಗಿ ನೀರು ಬಿಡಿಸುವಂಥ ಕೆಲಸ ಮಾಡ್ತೀವಿ.